ಕಂಟಿ ರಾಧಾ ಚಿಕ್ಕ ವಯಸ್ಸಿಂದಲೂ ಅಪ್ಪ ಇಲ್ಲದೆ ಸ್ಯಾನೆ ಕಷ್ಟ ನೋಡಿ ಬೆಳೆದಿರೋ ಹುಡುಗಿ. ಇವಳು ಓದ್ಕೊಂಡವಳೆ, ಆದ್ರೆ ಅಹಂಕಾರ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡವ್ರ ತವ ಹೆಂಗ್ ನಡ್ಕೋಬೇಕು ಅನ್ನೋದು ಇವಳಿಗೆ ಸಂದಾಗ ಗೊತ್ತೈತೆ. ಅದಕ್ಕೆ ನನ್ಗೆ ಇವಳಂದ್ರೆ ಇಷ್ಟ. ಮಗಳೇ, ಇನ್ಮ್ಯಾಕೆ ನಿಂಗೆ ಯಾವ ಚಿಂತೆನೂ ಬೇಡ. ನಿನ್ನ ಜೊತೆಗೆ ನಾನಿನ್ನಿ ಕಂಟಿ ಅವನೇ. ಈಟ ದಿನದ ನಿನ್ನ ಎಲ್ಲ ಕಷ್ಟಗಳು ಇವತ್ತೇ ಮುಗೀತು ಅಂತ ಅನ್ಕ. ಬಂಗಾರಮ್ಮನವ್ರು ಮಾತು ಕೊಟ್ರೆ ಅದಾಗದೇ ಇರುತ್ತಾ ಹೇಳಿ? ನನಗೆ ಗೊತ್ತು. ಬನ್ನಿ ಅತ್ತೆ, ಊಟಕ್ಕೆ ಬಡಿಸ್ತೀನಿ. ಆಯ್ತವ, ನೀನು ಹೋಗಿ ಬಡಿಸ್ತಾ ಇರು, ನಾನು ಬರ್ತೀನಿ. ಹಳೇದ್ರಿಂದ ಆದಷ್ಟು ಬಿರ್ನೆ ಆಚೆ ಬಾ ಮಗ. ಇನ್ಮ್ಯಾಕೆ ಈ ಕೋಣೆ ನೀನೊಬ್ಬಂದೇ ಅಲ್ಲ, ರಾಧಂದುವೆ. ಬರೀ ಕೋಣೆನಷ್ಟೇ ಅಲ್ಲ, ಇಡೀ ಜೀವನನೇ ಹಂಚ್ಕೋಬೇಕು ಮಗ. ಊಟಕ್ಕೆ ಬಾ ಮಗ. ರಾಧನೇ ಅಡುಗೆ ಮಾಡೋಳೆ. ಜೀವನ ಹೋರಾಟವೇ ಬದುಕೆ ತರಬೇತಿ, ಕೊನೆಗೆ ಬೆಂಕಿಗೆ ಆಹುತಿ. ಬಂದ್ರಾ? ಎಲ್ಲ ಸರಿ ಇದೆ. ಇನ್ನೊಂದೆರಡು ಹಾರ ಬೇಕು, ಇದನ್ನ ಒಳಗೆ ಇಟ್ಬಿಡಿ. ಬಂದ್ರಾ? ನಮಸ್ತೆ. ದೊಡ್ಡಳಿಯವರೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಎಷ್ಟೇ ಆದ್ರೂ ಮೇಷ್ಟ್ರಲ್ವೇ, ಇವರೇ ತಾನೇ ಈ ಮನೆಗೆ ಗಂಡದಿಕ್ಕೋ. ಸರಿ, ಒಳಗೆ ಹೋಗಿ. ಸಹನಾ, ಒಳ್ಳೆ ಗಂಡನೇ ಪಡೆದಿದ್ಯಮ್ಮ. ಸ್ನೇಹಂಗೂ ಇಂಥ ಗಂಡು ಸಿಕ್ಬಿಟ್ರೆ ಅಷ್ಟೇ ಸಾಕು. ಸಾನವ್ರೆ, ಅತ್ತೆ ಎಲ್ರಿಗೂ ತಿಂಡಿ ರೆಡಿ ಆಯ್ತು ಅಂತ ಕೇಳಿದ್ರು, ಒಂಚೂರು ನೋಡ್ತೀರಾ? ಅಲ್ಲರಿ ನೀವು? ಓಹ್, ಭುವನ್ ಫ್ಯಾಮಿಲಿ ಅವ್ರು ಬಂದರು ಅನ್ಸುತ್ತೆ. ಒಂದು ನಿಮಿಷ ಬಂದೆ. ಅಲ್ಲ ಅಕ್ಕ, ಇವ್ರು ಸ್ನೇಹ ಅಕ್ಕಂಗೆ ಭಯ ಪಟ್ಕೊಂಡಿದ್ದೆಲ್ಲ ಮಾಡ್ತಿದಾರ, ಇಲ್ಲ ನಿಜವಾಗ್ಲೂ ಮನ್ಸ್ ಬದಲಾಗಿ ಈ ಮದ್ವೆಗೆ ಸಪೋರ್ಟ್ ಮಾಡ್ತಿದಾರ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣವಿ, ಮಾತಾಡಕ್ಕೂ ಸಿಗ್ಲಿಲ್ಲ ನೋಡು. ಎಲ್ಲ ಕೈ ಅಳ್ತೆ ದೂರದಲ್ಲಿದ್ರು ಯಾವುದು ಕೈಗೆ ಸಿಗಲ್ಲ ಅನ್ನೋ ಮಾತನ್ನ ಕೇಳಿದ್ದೆ. ಈಗೆಲ್ಲ ಅರ್ಥ ಆಗ್ತಿದೆ. ಬಂದಿದ್ದೀನಿ ಅಂತ ಮಾತ್ರ ಕೇಳಬೇಡಿ.
ನನ್ನ ಮಗ ಬರೋಕ್ಕೆ ಹೇಳ್ದೆ, ಅದಕ್ಕೆ ಬಂದೆ. ನಾನೇನು ಕರೆದಿಲ್ಲಪ್ಪ, ಯು ಆರ್ ಫ್ರೀ ಟು ಗೋ. ಏಯ್ ಭುವನ್, ಬಳಗಾರ ಇನ್ನೂ ಬಂದಿಲ್ವಲ್ಲ ಹೇಳಿ ಅಂದರೆ. ಅತ್ತೆ ಈಗ ತಾನೇ ಕಾಲ್ ಮಾಡಿದ್ದೆ, ಹತ್ರದಲ್ಲಿದ್ದಾರಂತೆ, ಒಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಬಂದೆ ಬಂದೆ ಬಂದೆ. ದಾರಿಲಿ ನಮ್ಮ ಕುಳ್ಳಜಿ ಸಿಕ್ಬಿಟ್ಟಿತ್ತು. ಯಾರ ಮದುವೆ ಏನು ಎತ್ತ ಅಂತ ಅವ್ರಿಗೆ ಹೇಳಿ ಬರೋ ತನಕ ಈಟೊತ್ತಾಯ್ತು ಕಣವ. ಎಲ್ಲಿ ನಮ್ಮ ಹುಡುಗಿ ಕಾಣಿಸ್ತಿಲ್ಲ? ಅವಳು ಒಳಗೆ ತಯಾರಾಗ್ತಾವಳೆ. ಆಮೇಲೆ ನಮ್ಮ ಕಡೆಯಿಂದ ಜಾಸ್ತಿ ಜನ ಕರೀತಾ ಇಲ್ಲ, ನಮಗೆ ತೀರ ಹತ್ತಿರದವ್ರನ್ನ ಮಾತ್ರ ಕರೀತಾ ಇದ್ದೀವಿ. ರೀ, ನಮ್ಮ ಕಡೆ ನೆಂಟರು ತುಂಬ ಜಾಸ್ತಿ. ಈಗ ಎಲ್ಲರನ್ನೂ ಕರೆಯೋಷ್ಟು ಸಮಯ ಇಲ್ವಲ್ಲ, ಅದಕ್ಕೆ. ನಂಗೆ ಅರ್ಥ ಆಯ್ತದೆ. ನಮ್ಮೂರಾಗ ಎಲ್ಲರನ್ನೂ ಕರೆಯೋಕ್ಕೆ ಒಂದು ದಿನ ಸಾಕು. ನಿಮ್ದು ಹಂಗಲ್ವಲ್ಲ. ನಿಮ್ಮ ಕಡೆಯವ್ರನ್ನೆಲ್ಲ ಕರೆದಾಯ್ತಾ? ಲಗ್ನ ಪತ್ರಿಕೆ ಎಲ್ಲ ಸರಿಯಾಗಿತ್ತಾ? ಸಾಲ್ತಾ? ಸಾಲ್ತು. ಓಹ್, ಇಲ್ಲೇ ಇದೆ. ಸ್ನೇಹ, ಭುವನ್. ಅಂಕಲ್, ಒಂದು ನಿಮಿಷ ಲಗ್ನ ಪತ್ರಿಕೆ ಕೊಡಿ. ಎಲ್ಲ ನಡ್ರಿ, ಬಳೆ ಶಾಸ್ತ್ರ ಶುರು ಮಾಡಿಬಿಡಮ್ಮ. ಸರಿ, ಆಯ್ತು. ಸಾನಾ, ಸ್ನೇಹನ್ ಕರ್ಕೊಂಡು ಹೋಗುವ. ಆಂಟಿ ನೀವು ಬನ್ನಿ. ಹಾಂ, ಸರಿಮ್ಮ. ನೋಡಿ, ನಿಂಗೆ ಆಗ್ಬೇಕಾ ನೋಡ್ಕ. ಅವ್ವ, ಈ ಬಳೆ ಚೆನ್ನಾಗಿದೆಯಲ್ಲ? ಕೆಂಪು ಬಣ್ಣ ಅಂದರೆ ನಿಂಗೆ ಸ್ಯಾನೇ ಇಷ್ಟ ಅಲ್ಲ? ನಿನ್ನ ಕೈಗೆ ಸಂದಕ್ಕೆ ಕಾಣ್ತದೆ. ಹೇ, ಆ ಸೆಟ್ ಚೆನ್ನಾಗಿದೆ. ನಾನು ಹಾಕ್ಸ್ಕೊಳ್ಳ? ಓ, ನಿನಗೂ ಇದೇ ಇಷ್ಟ ಆಯ್ತಾ? ಅಣ್ಣ, ಇದೇ ಥರದ್ದು ಇನ್ನೊಂದು ಸೆಟ್ ಇದೆಯಾ ನೋಡಿ. ಇಲ್ಲಮ್ಮ, ಆ ಥರದ್ದು ಒಂದೇ ಸೆಟ್ ಇರೋದು. ಅಯ್ಯಯ್ಯೋ, ನನಗೆ ಅದೇ ಬೇಕಿತ್ತು. ಓ ಹೌದಾ? ಬಸ್ಸು, ರಾಧಾ ತಗೋ, ಈ ಸೆಟ್ ನೀನೇ ಹಾಕಿಸ್ಕೊ. ಇಲ್ಲ ಇಲ್ಲ ಅಣ್ಣ, ನೀವು ಹೋಗಿ ಇನ್ನೊಂದು ಸೆಟ್ ತೊಗೊಂಬನ್ನಿ. ಯಾಕವ? ಹೊಸ ಕೊಡ್ತಾವಳಲ್ಲ, ನೀನೇ ಹಾಕಿಸ್ಕೋ. ಪಾಪ ಅಕ್ಕ ಇಷ್ಟಪಟ್ಟು ತೊಗೊಂಡಿದ್ದಾರೆ ಅತ್ತೆ. ತೊಂದರೆ ಇಲ್ಲ, ನೀನು ತಗೋ ರಾಧಾ.
ಪಕ್ಕನಾ? ನಿಮಗೇನು ಬೇಜಾರಿಲ್ಲ ತಾನೆ? ಇಲ್ಲ, ನಮ್ಮ ರಾಧಾ ಇಂಥ ಇಸಿದಲ್ಲಿ ಒಸಿ ಆಟನೇಯ ತನಗೆ ಬೇಕನ್ಸಿದ್ದು ಬೇಕೇ ಬೇಕು. ಹಂಗಿರೋದು ಒಳ್ಳೇದೇಯ. ಹೆಣ್ಮಕ್ಳು ಹಂಗೆ ಇರಬೇಕು. ಕೊಡುವಸು. ಅರ್ಶಿನ ಕುಂಕುಮ ಹಾಕಮ್ಮ. ಗಂಧ ಕಡಿ ಬೆಳಗಮ್ಮ. ಬಲ್ಗೈ ಕೊಡಮ್ಮ. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ
ನಾನು ನಿಮ್ಮನ್ನು ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಯೋನವಾ? ನಾನು ಕಂಟಿ ಮಾವನ ಕೈಲಿ ಬಳೆ ಹಾಕ್ಸ್ಕೊಳ್ಳ? ಆಟೇನಾ? ಅದಕ್ಕೆ ಯೋನಂತೆ ವಸಿ ಇರು. ಕಂಟಿ ಮಗ, ಕಂಟಿ ಬಳೆ ತೊಡಸ್ಲಾ? ಅವ ನಾನು ತೊಡಸ್ಲಾ? ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ. ಮಾವ ಸಾಕು. ಸಾನವ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕೆಲಸ ಇದೆ ಅಲ್ಲಿ. ರೀ ಏನ್ ಮಾಡ್ತಿದ್ದೀರಾ ನೀವು? ಯಾಕೆ ಸಾನವ್ರೆ? ಅಲ್ಲ, ನೀವು ಮಾಡ್ತೀರ ನಿಮಗೆ ಸರಿ ಅನಿಸ್ತಾಯ್ತಾ? ಸ್ನೇಹ ಮತ್ತೆ ಶ್ರೀ ಅವ್ರನ್ನ ಒಂದ್ ಮಾಡುಮ ಅಂತ ಅಲ್ವಾ ನಾ ಮಾತಾಡ್ಕೊಂಡಿತ್ತು. ಅದನ್ನ ನೀವೇ ಇವತ್ತು ಹೇಳಿದ್ರಿ, ಆದ್ರೆ ಈಗ ನೋಡಿದ್ರೆ ನಾನು ಮನ್ಸು ಬದಲಾಯಿಸ್ಕೊಂಡೆ. ಮನ್ಸು ಬದಲಾಯಿಸ್ಕೊಂಡ್ರ? ಯೋನ್ ಹಂಗಂದ್ರೆ? ಸಾನವ್ರೆ, ನಾವು ಈ ವಿಷಯದಲ್ಲಿ ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ನೇಹ ಅವ್ರಿಗೆ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತಾರೆ ಸಾನವ್ರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಆಗಬೇಕು? ನಾವು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನೀವು ಕೂಡ ಈ ವಿಷಯದಿಂದ ದೂರ ಇರೋದು ಒಳ್ಳೆಯದು. ಅಕ್ಕ, ನನಗಂತೂ ನಂಬಿಕೆನೇ ಹೊರಟೋಯ್ತು ಅಕ್ಕ. ನಂಗೆ ಯಾಕೋ ಅಕ್ಕ ಮತ್ತು ಶ್ರೀ ಅವ್ರ ಮದುವೆ ಸಪ್ರೇಟ್ ಆಗೇ ನಡೆಯುತ್ತೆ ಅಂತ ಅನಿಸ್ತಿದೆ ಅಷ್ಟೇ. ನಮ್ಮ ಕೈಲಿ ಇನ್ನೇನೂ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ಆ ಬಂಗಾರಮ್ಮನವ್ರೆ. ಏನು ಬಂಗಾರಮ್ಮನ? ಇದೇನು ಹೊಸ ಕತೆ? ಹೊಸ ಕತೆ ಅಲ್ಲ ಕಣವಿ, ನಂಗೆ ನಂಜಮ್ಮ ಎಲ್ಲ ಹೇಳಿದ್ರು. ಅವ್ವ ನನ್ನ ಮದುವೆಗೆ ಅಂತ ಏನಕ್ಕ? ಏನಿಲ್ಲ ಬಿಡು ಅಕ್ಕ, ನನ್ನ ಹತ್ರನೂ ಹೇಳಲ್ವಾ? ಹೇಳಕ್ಕ. ಅವ್ವ ನನ್ನ ಮದುವೆಗೆ ಅಂತ 15 ಲಕ್ಷ ತಕೊಂಡವಳೆ.
ಶ್ರೀ ಅವ್ರಿಗೆ ಹೇಳಬೇಕು ಅಕ್ಕ. ಬಂಗಾರಮ್ಮನೇ ಇವ್ರ ಮದ್ವೆನ ಮುಂದೆ ನಿಂತು ಮಾಡಿಸ್ತಿರೋದು. ಅಕ್ಕನ ಮೇಲಿರೋ ಕೋಪದಲ್ಲೇ ಹೀಗೆ ಮಾಡ್ತಿದ್ದಾರೆ.